ಇವತ್ತು ಮಂಡ್ಯ ನಗರದಲ್ಲಿ 4ನೇ ದಿನಕ್ಕೆ ಈ ಪ್ರತಿಭಟನೆ ಕಾಲಿಟ್ಟಿದೆ. ಮೊದಲನೇ ದಿನ ಅಂದರೆ ಸೋಮವಾರ ದಿನ ಇಡೀ ನಮ್ಮ ತಾಲೂಕಿನಾದ್ಯಂತ ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರುಗಳು, ಮುಖಂಡರುಗಳು ಮತ್ತು BJP ಮತದಾರರು ಕೂಡ ಬಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ನಿನ್ನೆ ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ ಮಂಡಲ ವತಿಯಿಂದ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಬೆಂಬಲಿಸಿದ್ದಾರೆ. ಮತ್ತು ಇವತ್ತು ಮಳವಳ್ಳಿ ಮತ್ತು ಮಂಡಲದ ವತಿಯಿಂದ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಮಂಡಲದ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರುಗಳು ಕೂಡ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ, ಮತ್ತು ಏನು ನಮ್ಮ ಸಚಿವರಿದ್ದಾರೆ ಬಿ ನಾಗೇಂದ್ರರವರು ಭ್ರಷ್ಟ ಸಚಿವರು, ಇಡೀ ನಮ್ಮ ಸಂಪುಟದಲ್ಲಿ ಯಾರಾದರೂ ಭ್ರಷ್ಟ ಸಚಿವರಿದ್ದಾರೆ ಅಂದರೆ ಆ ಬಿ ನಾಗೇಂದ್ರ. ಯಾಕೆ ಅಂತೇಳಿದ್ರೆ ಅವರು ಏನು ನಮ್ಮ ವಾಲ್ಮೀಕಿ ನಿಗಮದ ಇಲಾಖೆಯಲ್ಲಿ ಸುಮಾರು 187 ಕೋಟಿಯನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ 187 ಕೋಟಿಯಲ್ಲಿ ಇಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೇ ಒಪ್ಕೊಂಡಿದ್ದಾರೆ. ಏನಂತ ಅಂತಂದರೆ ಹೌದು, ನಿಜ 89 ಕೋಟಿ ದುರುಪಯೋಗ ಆಗಿದೆ, ಹಾಗಾಗಿ ಮಾನ್ಯ ನಾಗೇಂದ್ರವರು ರಾಜೀನಾಮೆ ಕೊಡಬೇಕು ಅಂತೇಳಿ ಅವರೇ ಹೇಳಿ ರಾಜೀನಾಮೆಯನ್ನು ಕೊಟ್ಟು, ಅದಕ್ಕೆ ಜೊತೆಯಾಗಿ ನಮ್ಮ BJP ಏನು ಮುಖಂಡರುಗಳು ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ, ಚೆಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ಮಾಡಿ ಅದು ಅದ್ಭುತವಾಗಿ ಯಶಸ್ವಿ ಆಯಿತು. ಮತ್ತು ಇವತ್ತು ಆ ಒಂದು ಪ್ರತಿಭಟನೆಯಿಂದ ಅಂದಿನ ಸಚಿವ ಅಂದರೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು. ಮತ್ತು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು ಅವರ 14 ಸೈಟನ್ನು ವಾಪಸ್ ಯಾಕೆ ಕೊಟ್ಟರು ಅನ್ನೋದು ಕೂಡ ಪ್ರಶ್ನೆ ಬಂದಿದೆ. ಯಾಕೆ ಅಂತೇಳಿದ್ರೆ ಏನು ಪಾದಯಾತ್ರೆ ಮಾಡುವ BJP ಪಾರ್ಟಿ ವತಿಯಿಂದ ಆದ ನಂತರ ಮಾನ್ಯ ಸಿದ್ದರಾಮಯ್ಯನವರು ಇದು ಯಾವ ಕಡೆಯಿಂದ ಹೋಗ್ತಾ ಇದೆ, ಹಾಗಾಗಿ ನಾನು 14 ಸೈಟ್ ಏನು ನನ್ನ ಧರ್ಮಪತ್ನಿ ಪಾರ್ವತಮ್ಮನವ್ರ ಹೆಸರಲ್ಲಿ ಪಡೆದಿದ್ದೀನಿ ಆ ಸೈಟನ್ನು ಕೂಡ ವಾಪಸ್ ಕೊಡಬೇಕಾಗ್ತದೆ ಅಂತೇಳಿ ಆ 14 ಸೈಟನ್ನು ಕೂಡ ವಾಪಸ್ಸು ಮಾಡಿದ್ರು. ಯಾಕೆ ಮಾಡಿದ್ರು? BJP ಪ್ರತಿಭಟನೆಯಿಂದ. ಮತ್ತು ನಿನ್ನೆ ಒಂದು ಸುದ್ದಿ ಏನು ಬಂದಿದೆ ಅಂದರೆ ಮಾನ್ಯ ಸಿದ್ದರಾಮಯ್ಯನವರ ಸುಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಇದ್ದಕ್ಕಿದ್ದಾಗೇ ರಾತ್ರೋರಾತ್ರಿ ಆದೇಶವನ್ನು ಹೊರಡಿಸಿ ಏನು 50-50 ಅನುಪಾತದ ಅಡಿಯಲ್ಲಿ ಮೈಸೂರು ಭಾಗದ ಸಾರ್ವಜನಿಕರಿಗೆ ಸೈಟನ್ನು ಹಂಚಿದ್ದೋ ಅದನ್ನು ಕೂಡ ಈ ಕೂಡಲೇ ನಾನು ರದ್ದು ಮಾಡಿದ್ದೀನಿ. ಯಾಕೆಂದರೆ ನಮಗೆ ಸರ್ಕಾರ ಮುಖ್ಯ ಅನ್ನೋ ರೀತಿಯಲ್ಲಿ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಈಗ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು 2,000 ಕೋಟಿ ಅವರು ಅಂದರೆ ಉಳಿತಾಯ ಆಗಿದೆ. ಯಾಕೆ ಅಂತೇಳಿದ್ರೆ ಈ ಒಂದು 2023ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಈ 50-50 ಅನುಪಾತದಡಿ ಈ ಖಾತೆಗಳನ್ನು ಹಂಚಿ ನಿನ್ನೆ ತಾನೇ ಅವರು ವಾಪಸ್ ಮಾಡಿದ್ದಾರೆ. ಮತ್ತು ಏನು ಇವತ್ತು ನಮ್ಮ BJP ವತಿಯಿಂದ ಪ್ರತಿಭಟನೆ ನಡೀತಾ ಇದೆ, ಈ ಭ್ರಷ್ಟ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೇಳಬೇಕು, ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಪಾರ್ಟಿಯಿಂದ ಮುಖಂಡರುಗಳು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಈ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ತನಕ ನಮ್ಮ ಧರಣಿ ನಿಲ್ಲಲ್ಲ, ನಮ್ಮ ಪ್ರತಿಭಟನೆ ನಿಲ್ಲಲ್ಲ. ಇದಕ್ಕೆ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮತ್ತು ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ BJP ಮುಖಂಡರುಗಳು, ಕಾರ್ಯಕರ್ತರುಗಳು, ಶಾಸಕರು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಈಗಾಗಲೇ CBIನವರು ಕೂಡ ಮಾನ್ಯ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಮಾನ್ಯ ನಾಗೇಂದ್ರ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ನಮಗೆ ಅನುಮತಿ ಕೊಡಿ ಅಂಥೇಳಿ 4 ದಿನದ ಹಿಂದೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ಮಂಡಲ ವತಿಯಿಂದ ಮಳವಳ್ಳಿ ಮತ್ತು ಮದ್ದೂರು ವತಿಯಿಂದ ಈ ಕಾರ್ಯಕ್ರಮ ಆಗ್ತಾಯಿದೆ. ಈ ಮಾನ್ಯ ನಾಗೇಂದ್ರ ಅವರು ದಯಮಾಡಿ ಕೂಡಲೇ ಅವ್ರಿಗೆ ರಾಜೀನಾಮೆ ಕೊಡಬೇಕಂತೇಳಿ ನಮ್ಮೆಲ್ಲ ಮುಖಂಡರುಗಳ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ನಮಸ್ಕಾರ.